ವೆಲ್ಕಮ್ ಟು ನಮ್ರತಾ KP ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಿಮಗೊಂದು ಈಸಿಯಾಗಿರೋಂಥ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಜೋಳದ ಹಿಟ್ಟಿನ ಚಕ್ಲಿ. ಈ ಚಕ್ಲಿ ಮಾಡೋದು ತುಂಬ ಸುಲಭ, ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 1/4 ಕಪ್ಪಷ್ಟು ಜೋಳದ ಹಿಟ್ಟು, 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಸೇರಿಸ್ಕೊಳ್ಳಿ. ಇದಾದಮೇಲೆ ಒಂದು ಪಾತ್ರೆಯಲ್ಲಿ ಒಂದು 2 ಕಪ್ ಆಗೋಷ್ಟು ನೀರನ್ನು ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕೋಬೋದು. ಹಾಗೆ ಒಂದು 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಇದು ಕುದಿಯೋಕ್ಕೆ ಶುರುವಾದ ತಕ್ಷಣ ಅದಕ್ಕೆ ನಾವು ಏನು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಇದನ್ನು ಕಂಟಿನ್ಯೂಸ್ ಆಗಿ ಕೂಡಿಸ್ತಾ ಇರಬೇಕು. ಇದೇನು ಗಂಟಾಗಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಒಂದು ಶೀಟಿಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟನ್ನು ಇದ್ರ ಮೇಲೆ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ನಾದಬೇಕು. ಒಂದು 5 ನಿಮಿಷ ನಾದಿದ್ರೆ ಸಾಕು, ಚೆನ್ನಾಗಿದೆಲ್ಲ ಕೂಡ್ಕೊಳ್ಳುತ್ತೆ. ಇದು ಆಲ್ರೆಡಿ ಚೆನ್ನಾಗಿ ಸಾಫ್ಟಾಗಿ ಆಗಿರುತ್ತೆ. ಇದನ್ನು ಜಾಸ್ತಿ ನಾದೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ನಾದಿದ್ರೆ ಸಾಕು. ಈ ಥರ ಇದು ಸಾಫ್ಟಾಗಿರೋ ಅಂಥ ಹಿಟ್ಟು ರೆಡಿ ಆಗುತ್ತೆ. ಈ ಹಿಟ್ಟನ್ನು ನಾವು ಚಕ್ಲಿ ಮೇಕರ್ಗೆ ಹಾಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಅದಾದಮೇಲೆ ಹಿಟ್ಟನ್ನು ತುಂಬಿ ಆಮೇಲೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಇದನ್ನು ನಿಧಾನಕ್ಕೆ ತಿರುಗಿಸ್ತಾ ಚಕ್ಲಿನ ಒತ್ತಬೇಕಾಗತ್ತೆ. ನೋಡಿ, ಸ್ವಲ್ಪ ಕೂಡ ಕಟ್ಟಾಗ್ತಾ ಇಲ್ಲ, ನೀಟಾಗಿ ಬರ್ತಾ ಇದೆ. ಇದೇ ಥರ ಚಕ್ಲಿನ ಒತ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ. ತುಂಬ ಚಕ್ಲಿನ ಒಟ್ಟಿಗೆ ಒತ್ತಿ ಇಡಬೇಡಿ, ಒಂದು 4ನ್ನೇ ಒತ್ತಿ ಅದನ್ನು ಡೀಪ್ ಫ್ರೈ ಮಾಡಿ. ಎಣ್ಣೆ ಚೆನ್ನಾಗಿ ಕಾದಿರಲಿ. ನಿಧಾನಕ್ಕೆ ಒಂದೊಂದೇ ಚಕ್ಲಿನ ಎಣ್ಣೆಲಿ ಹಾಕಿ ಫ್ರೈ ಮಾಡಿ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವೇ ನೋಡ್ಬೋದು ಚಕ್ಲಿ ರೆಡಿಯಾಗಿದೆ. ಇದು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ರುಚಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವರೆಲ್ಲ ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.